चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं सिद्धारूढमहं भजे सिद्धारूढमहं भजे सिद्धारूढमहं भजे। सहं सकाहं सगति प्रवीणा वीणामुपादाय निजां स्वपाणौ सरस्वती सा मम चित्तरंगे रंगे मारभ्य नटीव नृत्या। आद्य जगद्गुरु भगवत पूज्यपाद ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃದಯದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳಿಗೆ ಮನೋವಾಕ್ಕಾಯಗಳಿಂದ ವಂದಿಸುತ್ತಾ ಸದ್ಗುರು ಪರಂಪರೆಗೆ ಮಣಿದು ಶಿವಸ್ವರೂಪಿಗಳೇ, ಅಧಿಕ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪೋದ್ಯಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ತದಂತರ್ಗತವಾಗಿ ನಿನ್ನೆ ಶ್ರವಣ ಮಾಡಿದ್ದೇವೆ. ಅಪ್ಪ ಅವರು ಕೃಷ್ಣಾ ತೀರದಲ್ಲಿ ಕುರಿಗಳನ್ನು ಕಾಯಿದರು. 3 ವರ್ಷ ಪರ್ಯಂತರ ಕುರುಬರ ಸಂಗಡ ಇದ್ದು ಕುರಿಗಳನ್ನು ಕಾಯ್ದು ಅವರು ಕೊಟ್ಟಾಗ ಕುರಿಗಳ ಹಾಲು ಕುಡಿಬೇಕು. ಅವತ್ತು ಊಟ ಸಿಗಲಿಲ್ಲ ಅಂದ್ರೆ ಅದನ್ನ ಹೇಳಬಾರ್ದು. ನಾನು ತಿಳಿಯಾದ ಮಣ್ಣು ತಿಂದು ನೀರು ಕುಡಿದ್ರಂತಪ್ಪ ಅವರು. ಅದು ಪ್ರಸಂಗ. ಜ್ಞಾನಿಗಳ ದೇಹದ ಗತಿ ಏನೇನಾಗ್ತದೆ ಏನಿಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ನಾವು ಇತ್ತೀಚಿನ ಅವರ ವೈಭವಗಳನ್ನು ಕಂಡು ಸಿದ್ಧಾರೂಢರನ್ನ ಅರ್ಥ ಮಾಡ್ತೀವಿ. ಆದರೆ ಸಿದ್ಧಾರೂಢ ಜೀವನ ತುಂಬ ಇರುವ ಕಥೆ, ಅದರ ಹಿಂದಿರುವ ವ್ಯಥೆ, ಅದನ್ನು ಸಹಿಸುವ ತಿತೀಕ್ಷತ, ಬ್ರಹ್ಮಜ್ಞಾನದ ನೈಷ್ಠತ್ವ ಇವು ಸಾಮಾನ್ಯ ಬುದ್ಧಿಗೆ ನಿಲುಕತಕ್ಕಂಥವುಗಳಲ್ಲ. 3 ವರ್ಷ ಅಲ್ಲಿದ್ದು ಕಡೆಗೆ ಬ್ಯಾಸರ ತಪ್ಪ ಅವ್ರಿಗೆ. ಅಲ್ಲಿಂದ ಕೃಷ್ಣಾ ನದಿಯನ್ನು ದಾಟಿ ಮಂಗಳಗಿರಿ ಅಂತ ಒಂದು ಪರ್ವತ, ಆ ಮಂಗಳಗಿರಿಗೆ ಬಂದರು. ಆ ಮಂಗಳಗಿರಿಯಲ್ಲಿ ಏನಾಯಿತು ಅಂದ್ರೆ ಒಂದು ದೇವಸ್ಥಾನ, ಹಸಿವಾಗಿತ್ತು ಇವ್ರಿಗೆ. ಆ ದೇವಸ್ಥಾನಕ್ಕೆ ಹೋಗಿ ಅರ್ಚಕನನ್ನು ಕೇಳಿದರು, ಏನಪ್ಪ ಹಸಿವಾಗ್ಯದ, ನಿಮ್ಮ ದೇವರು ಏನಾದರೂ ಕೊಡ್ತಾನೇನು ಕೇಳಿದ್ರು. ಅರ್ಚಕನಿಗೆ ಯಾಕೋ ಭಾಳ ಪ್ರೀತಿ ಅನಿಸ್ತು. ಒಂದು ಗ್ಲಾಸ್ ಪಾನಕ ಕೊಟ್ಟವು. ಆ ಪಾನಕ ಕುಡಿದು 2 ಕೈ ಮೇಲೆತ್ತಿ ದೇವ್ರಿಗೆ ಹೇಳಿದರು, ನಿನ್ನ ಕೀರ್ತಿ ಇನ್ನೂ ಹಬ್ಬಲಿ.
ಪೂಜಾರಿಂದ, ಅಲ್ರಿ ದೇವರಿಗೆ ಆಶೀರ್ವಾದ ಮಾಡ್ತಿರಲ್ಲ ನೀವು ಅಂದ. ನಮ್ಮ ಕೆಲಸನ ಅದು. ಯಾಕಂದ್ರೆ ಪಾಪ ಎಲ್ಲರಿಗೂ ಕೊಟ್ಟು ಕೊಟ್ಟು ಕಳ್ಕೊಂಡಿರ್ತಾವ. ಅವಕ್ಕೋಷ್ಟು ನಾವು ಕೊಟ್ಟು ಹೋದ್ರೆ ಮತ್ತೆ ನಿಮಗೆ ಕೊಡ್ತಾರೆ. ಅವ ಉತ್ತಮ ಜ್ಞಾನಿ ಇದ್ದನಾದ್ದರಿಂದ ಇವನು ಬ್ರಹ್ಮವಿದ್ಯಾ ಸಂಪನ್ನ. ಜ್ಞಾನಿ ಹೆಂಗಿರ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನಿಜವಾಗಿಯೂ ಕೂಡ ದೇವರಿಗೆ ಆಶೀರ್ವಾದ ಮಾಡಿದ್ದು ಯಥಾಯೋಗ್ಯ ಅಂತ ಅರ್ಚಕ ತಿಳ್ಕೊಂಡ. ಮುಂದೆ ಆ ಗುಡ್ಡ ಬರು ಮುಂದೆ ಏನಾಯ್ತು ಅಂದ್ರೆ ಒಂದು ಗುಹಾ. ಆ ಗುಹೆಯಲ್ಲಿ ಒಬ್ಬ ಬ್ರಾಹ್ಮಣ ಕುಳಿತುಕೊಂಡು ಗ್ರಂಥ ಓದ್ತಿದ್ದ. ಅವು ಎಂಥ ಗ್ರಂಥ? ಕುಕ್ಕುಟನಾಥ ಕಲ್ಪ, ಪರ್ವತ ಕಲ್ಪ, ಮೂಲಿಕಾರಸ ಸ್ತಂಭನ, ಇವೆಲ್ಲ ಇದ್ದು. ಮೂಲಿಕಾರಸ, ಸ್ತಂಭನ ಇವು ಬಹುತೇಕ ನಾಥ ಪಂಥದಲ್ಲಿ ಬರಬೇಕಾಗಿರ್ತಕ್ಕಂಥ ವಿದ್ಯೆಗಳು. ಒಂದೊಂದು ಕಲ್ಪಗಳಿಂದ ಒಂದೊಂದು ಕೆಲಸ ಮಾಡಿಕೊಳ್ಳಿಕ್ಕೆ ಬರ್ತದೆ. ಈಗ ಶ್ರೀಗಿರಿಯ ಪರ್ವತವನ್ನು ನೋಡಿದ್ರೆ ಅದಕ್ಕಿರಬೇಕಾದ ಕಿಮ್ಮತ್ತು ಯಾಕೆ ಅಂತ ಕೇಳಿದ್ರೆ ಅಲ್ಲಿರಬೇಕಾದ ನಾಥ ಪಂಥದ ಅನೇಕ ಮಹಿಮೆಗಳು. ನಿರ್ಗುಂಡಿ ಕಲ್ಪ, ಅಮೃತ ಕಲ್ಪ, ಚಂದ್ರಗುಂಡಿ ಕಲ್ಪ, ಇವೆಲ್ಲ ಕಲ್ಪಗಳು ಆ ಗೋಪುರದಲ್ಲಿ ಇದ್ದಾವಂತವು. ಅವು ಸಿಗ್ಬೇಕಲ್ಲ. ಜಗ್ಮಂದು ಹುಡುಕ್ಯಾರ. ಮಾತಾಡೋ ಗಿಡ, ನಗುವ ಕಲ್ಲು, ಓಡಾಡುವ ಬಂಡೆಗಳು, ಇವು ಎಲ್ಲ ವೈಚಿತ್ರ್ಯಗಳು ಶ್ರೀಗಿರಿಯಲ್ಲಿ ಇದ್ದುವು ಅಂತ ಹೇಳಿ ಗೋರಕ್ಷನಾಥ ಮೊದಲಾಗಿರ್ತಕ್ಕಂಥವರು ಅನುಭವಿಸ್ಯಾರ. ಅವನು ಬರೆದೂ ಇಟ್ಟಾರ. ಹಂಗ ಈ ಕುಕ್ಕುಟ ಕಲ್ಪ, ಪರ್ವತ ಕಲ್ಪ, ಮೂಲಿಕಾರಸ, ಆಮೇಲೆ ವಾದಸ್ತಂಭನ ಇವೆಲ್ಲವೂ ದೊಡ್ಡ ವಿದ್ಯೆ. ಇವು ಯಾರಿಗೆ? ಅಜ್ಞಾನಿಗಳಿಗೆ ಮಾತ್ರ. ಇದನ್ನು ಓದಾಕ ಹತ್ತಿದ್ದವ ನೋಡಿದ್ರು. ನೋಡಿ ಅಪ್ಪ ಅವ್ರಂತಾರ ಅವ್ರಿಗೆ, ಭೇದವಶ್ಯ ದರ್ಶನಾಂಗಳ ಪಾದುಕಾ ಮೇಲಂಜನಾಗತಿ ಕಾಲಿಂದಿಯ ಸುಖ ಪುತ್ರ ಸಿದ್ಧಿಶಾಸ್ತ್ರಗಳು ಮೋದದಿಂತ ಪರಮ ಭಕ್ತಿಯೊಳು ಒರುತಿರಿ ಅದು ಕಂಡು ಸಿದ್ಧನು ಸಾದರನೆಯಾದ ಜಗನೀತಿಯ ಬೆಳಕೊಡಗಿದನು ಬೆಳಕೊಡಗಿದನು. ಭೇದ ವಿದ್ಯಾ ಇವೆಲ್ಲ ಇವು. ವಾದ ವಿದ್ಯಾ, ಭೇದ ವಿದ್ಯಾ, ವಶೀಕರಣ, ಆಕರ್ಷಣ, ಪಾದುಕಾ ಸಿದ್ಧಿ, ಅಂಜನಾ ಸಿದ್ಧಿ, ಘಟಕಾ ಸಿದ್ಧಿ, ವಟಿಕಾ ಸಿದ್ಧಿ ಇವೆಲ್ಲ ಒಂದು ಜಗತ್ತಿನ ಜೀವಿಗಳಿಗೆ ಆಶ್ಚರ್ಯ ಉಂಟು ಮಾಡತಕ್ಕಂಥ ವಿದ್ಯೆಗಳು. ಅಂಜನಾ ಸಿದ್ಧಿ ಅಂದ್ರೆ ಅವು ಕೆಲವು ನಿಯಮ ಅದಾವು. ಆ ಅಂಜನಾ ತಯಾರು ಮಾಡ್ಬೇಕಾಗ್ತದೆ. ಅದನ್ನು ಕಣ್ಣು ಹೆಚ್ಚಿಕೊಂಡ ಅಂದ್ರೆ 100 ಹರ್ದಾರಿ ಮ್ಯಾಗಿರುವ ಮನುಷ್ಯ ಇಲ್ಲಿ ಕುಂತು ಕಾಣಿಸ್ತಾನೆ. ಬೇಕಾದ್ರೆ ಮಾಡಿ ನೋಡ್ರಿ. ಇವು ಅಂಜನಾ ಸಿದ್ಧಿ. ವಶೀಕರಣ, 1000 ಮೈಲಿ ಮೇಲೆ ಅವನು ಇದ್ರು ಕೂಡ ಅವನ ಹೆಸರಿನ ಮ್ಯಾಗ ನೀವು ಇಲ್ಲೇ ಮಂತ್ರ ಉಚ್ಚಾರ ಮಾಡಿದ್ರಿ ಅಂದ್ರೆ ಅವ ನಿಮ್ಮ ನೆನಪಾಗಿ ಅಲ್ಲಿಂದನೇ ಬರಬೇಕು. ಇದಕ್ಕೆ ವಶೀಕರಣ ಅಂತ ಹೇಳ್ತಾರೆ. ಆಕರ್ಷಣ, ವಶೀಕರಣ, ಗುಟಿಕಾ ಸಿದ್ಧಿ, ವಟಿಕಾ ಸಿದ್ಧಿ ಅವು ಕೆಲವು ಗುಳಿಗೆಗಳವ. ವಟಿಕಾ ಗುಟಿಕಾ ಅಂತ ಹೇಳಿ ನಮ್ಮ ಆಯುರ್ವೇದಗೂ ಅವು. ಆದ್ರೆ ಇವು ಔಷಧ, ಅವು ಸಿದ್ಧಿಗಳು. ಒಂದು ಗುಳಿಗೆ ಬಾಯಿಗೆ ಇಟ್ಕೊಂಡ್ಬಿಟ್ರು ಮುಗಿತ್ತು. ನಿಮ್ಮ ಮಧ್ಯದಲ್ಲಿ ನಾ ಇದ್ರು ನಿಮ್ಮನ್ನ ನಾ ಕಾಣೋದಿಲ್ಲ. ನಮಗೆ ನೀವು ಕಾಣ್ತೀರಿ, ನಿಮಗೆ ನಾ ಕಾಣೋದಿಲ್ಲ. ನಿಮ್ಮನ್ನು ದಾಟ್ ಹೋಗಿ ಅಲ್ಲಿ ನಿಂತು ಆ ಗುಳಿಗೆ ಹೊರಗೆ ತಕ್ಕೊಂಡು ಇಲ್ಲದೆ ನೋಡ್ರು ಅನ್ಕೂಡ್ಲಿ ನೀವು ಹತ್ರ ನೋಡ್ಬೋದು. ಇವು ಗುಟಿಕಾ ಸಿದ್ಧಿ ಅಂತ. ಹಿಂಗಾದ ಕೂಡಲೇ ನೀವೇನ್ ಮಾಡ್ತೀರಿ? ಏಕದಮ್ ಮಾಯಾಗಿ ಅಲ್ಲಿ ಪ್ರಕಟ ಆದ್ರಪ್ಪ ಅಂದಮೇಲೆ
ಅಡ್ಪಾಲಿಕೆ ಮಾಡಬೇಕಂತ. ಇವು ಒಂದೊಂದು ನಮೂನೆ ಸಿದ್ಧಿಗಳವರಿ. ಇನ್ನೊಂದು ಪಾದುಕಾ ಸಿದ್ಧಿ ಅಂತದ. ಪಾದುಕಾ ಸಿದ್ಧಿ ಅದು ಇದೇ ದಿವಸ ಇದೇ ನಕ್ಷತ್ರದೊಳಗ ಇದೇ ಯೋಗದೊಳಗ ಅತ್ತಿ ಗಿಡ ಕಡಿದು ಅತ್ತಿ ಗಿಡದ ಆವಿಗೆಗಳನ್ನು ಮಾಡಿ ಅವಕ್ಕೆಲ್ಲ ಕೆಲವು ಮಂತ್ರಗಳು ಕ್ರಮ ಮಾಡಿ ಅವನ ಆವಿಗೆ ಮೆಟ್ಟುಕೊಂಡ್ರೆ ಭಯಂಕರ ಪ್ರವಾಹಯುಕ್ತವಾದ ನದಿಯನ್ನು ಕೂಡ ಬರಿಗಾಲೆ ದಾಟಬಹುದು. ನೀವು ನೋಡೋರಿಗೇನು ನೀರ ಮೇಲೆ ನಡೆದರು ಮಹಾಸಿದ್ಧಿಪ. ಹಂಗಾರೆ ಇವೆಲ್ಲ ಏನು ಅಂತ ಕೇಳಿದ್ರೆ ಮೋಕ್ಷ ಕೊಡು ವಿದ್ಯೆಗಳು ಅಲ್ಲ. ಜನರ ಕಡೆಯಿಂದ ಹೌದನಸು, ಜನರು ಶಾಬಾಷ್ ಕೊಡ್ತಾರೆ, ಜನರು ಹರ ಹರ ಮಹಾದೇವ್ ಅಂತಾರೆ, ಜನರು ನಮಸ್ಕಾರ ಮಾಡ್ತಾರೆ. ಆ ಸಿದ್ಧಿಗಳು ಹೋದು ಅಂದ್ರೆ ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಈ ಸಿದ್ಧಿಗಳ ಗ್ರಂಥಗಳನ್ನ ಓದುತ್ತಿರುವ ಆ ಬ್ರಾಹ್ಮಣನನ್ನು ಕಂಡು ಅಪ್ಪವರಂತಾರೆ ಅವಂಗೆ, ಒಡವೆ ಕೇಳಲು ದ್ವಿಜನೆ ನೀಂತಳಿ ಶುರುವ ಕರ್ತವ್ಯೇನಿದು ಪರಮ ಬ್ರಾಹ್ಮಣನೆಂದು ನೀಯತಿ ಕ್ಷುದ್ರಕಾಸ್ತ್ರಗಳು ಕರುಷದಿಂದಂ ಪಠಿಸಬಹುದೋ ಸುರತರುವ ಛೇದಿಸುವ ಮೀಚಲ ಮರವ ಹತ್ತುವ ತೆರದಿತವ ಸತ್ಕರ್ಮವನು ತ್ಯಜಿಸಿ ಸತ್ಕರ್ಮವನು ತ್ಯಜಿಸಿ. ಎಲ್ಲೋ ವಿಪ್ರೋತ್ತಮ, ನೀನರ ಬ್ರಾಹ್ಮಣ ಇದ್ದಿದಿ. ಬ್ರಾಹ್ಮಣನಿರ್ತಕ್ಕಂಥ ನೀನು ನಿನ್ನ ಕರ್ತವ್ಯ ಮರಿತು ಈ ಕ್ಷುದ್ರ ಕರ್ಮಗಳನ್ನು ಮಾಡಬಹುದೇ? ಕಲ್ಪವೃಕ್ಷವನ್ನು ಕಡಿದು ಹಾಕಿ ಈಚಲ ಮರವನ್ನು ಹಚ್ಚುವಂತೆ ಸತ್ಕರ್ಮಗಳನ್ನು ಛೇದಿಸಿ ಈ ದುಷ್ಕರ್ಮಗಳ ಬೆನ್ನು ಹತ್ತಿಯಲ್ಲಪ್ಪ. ಇದರಿಂದಾಗೂ ಪ್ರಯೋಜನ ಏನು? ಪಾಪ ಸಂಚಯ ಆಗ್ತಾ ಹೊರತಾಗಿ ಪುಣ್ಯ ಸಂಚಯ ಆಗುವುದಿಲ್ಲ ಇದರಿಂದ. ಈಗ ಕೆಲವು ಮಂದಿ ಸಿದ್ಧರು ನೋಡಿದೆ ನಾನು. ನಮ್ಮ ಉತ್ತೂರು ಬಸಯ್ಯಜ್ಜರಂತಿದ್ರು. ಅವರು ಬಹಳ ವಿಚಿತ್ರ ಮೂರ್ತಿ. ನಮ್ಮ ಮಠಕ್ಕೆ ಅವರು ಬಹಳ ಬರ್ತಿದ್ರು ರೂಗಿಗೆ. ಅವರು ಮಹಾಸಿದ್ಧ ಪುರುಷ ಅಂದ್ರೆ ಮಹಾಸಿದ್ಧ ಪುರುಷ. ಯಾರಾದ್ರೂ ಬಂದು ನಮ್ಮ ಮನೆ ಮಗ್ಗಲಿನವ್ರು ಬಹಳ ಕಾಡ್ತಾರ್ರಿ ಇಪ್ಪ, ನನಗೆ ಅವ್ರನ್ನ ಕಾಡ್ದಂಗೆ ಮಾಡ್ರಿ, ಹೇ ಹೇ ಅಂತ ಪಾಪ ಕರ್ಮ ಮಾಡುವುದಿಲ್ಲ, ಮಾಡಬಾರ್ದು. ನಿಮಗ್ ಚಲೋ ಆಗೋದಿಷ್ಟ ಹೇಳ್ರಿ, ಇನ್ನೊಬ್ಬರಿಗೆ ಕಡಕಾಗುವ ವಿದ್ಯಾ ನಮ್ಮಲ್ಲಿಲ್ಲ ಅಂತ ಹೇಳೋರು. ಇಂಥವ್ರು ಎಷ್ಟೋ ಕಡಿಮೆ. ದುಡ್ಡಿನ ಆಸೆಗೆ ಇವನ್ನೆಲ್ಲ ಮಾಡಕ್ ಕಲ್ತು ಬಿಟ್ರು ಅಂತಂದ್ರೆ ಒಂದು ಮನೆ ಹಾಳಾಗ್ತಾವ, ಒಂದು ಕುಟುಂಬ ಹಾಳಾಗ್ತದೆ, ಒಂದು ಸಂಸಾರ ನಾಶ ಆಗಿ ಹೋಗ್ಬಿಡ್ತದೆ, ಎಷ್ಟೋ ಜೀವ ಹಾನಿ ಆಗ್ತಾವ. ಇದಕ್ಕೆ ಹೊಣೆ ಯಾರು ಅಂದ್ರೆ ಆ ಮಂತ್ರ ಅಂದವನು ಹೊಣೆ ಆಗ್ತಾವ. ಅದಕ್ಕೆ ಅವನ ವಂಶ ನಿರ್ವಂಶನೂ ಆಗಬಹುದು, ಅವನ ವಂಶ ನರಕದಲ್ಲಿ ಬೀಳಬಹುದು, ಅವನು ಮಹಾಪಾಪಾತ್ಮನಾಗಿ ಹೋಗಬಹುದು. ಆದ್ದರಿಂದ ಇಂಥ ಕರ್ಮಗಳನ್ನ ಎಂಥ ದಡ್ಡನೂ ಕೂಡ ಮಾಡಬಾರ್ದಪ್ಪ. ನೀ ಬ್ರಾಹ್ಮಣನಾಗಿ ಶುದ್ಧ, ನಿನಗೆ ವೇದ ಕರ್ಮಗಳು ಗೊತ್ತಿದ್ರು ಕೂಡ ಈ ಕರ್ಮವನ್ನು ಮಾಡಿಯಲ್ಲ, ಏನು ಹುಚ್ಚ ನೀನು ಅಂತ ಹೇಳಿ ಅವನಿಗೆ ಛೀ ಮಾಡ್ಲಿಕ್ಕೆ ಹತ್ತಿದ್ರು. ನಿನಗಿರಬೇಕಾದ ಅರ್ಹತೆಗಳನ್ನ ನಿನಗೆ ಗೊತ್ತಿಲ್ಲದನ ಕಳ್ಕೊಂಡಿಯಲ್ಲ ನೀನು ಅಂದ್ರು. ಅಂತಾರೆ, ಪರಮ ಶಿಕ್ಷನೊಳಿರುವ ಮನದ ವರ್ಣಮನ್ನಸಿ ಸುತ್ತಲದು ನೀ ನಿರ್ವಿಯಂಬುವ ಲಕ್ಷಣದಿ ಸಲೆ ತತ್ವಮಸಿಯನ್ನು ಅರುಹಿಯವನಂ ನಿಜಗಳಿರಿಸುವ ಪರಮಶೋತ್ರಿಯ ಬ್ರಹ್ಮನಿಷ್ಠನೆ ಧರಣಿಯೋಳು ಗುರು ಪದಕ್ಕೆ ಯೋಗ್ಯನು ತಿಳಿದುಕೋ ಮತ್ತೆ, ತಿಳಿದುಕೋ ಮತ್ತೆ. ಈ ವಿದ್ಯಾ ಹೇಳೋರಿಗೆ ಗುರು ಅನ್ನಬಾರದು ಅಂತಾರಪ್ಪ ಅವರು. ಇವ್ರಿಗೆ ಗುರು ಅಂತ ಎದಕ್ಕಂತಾರ ಅಂತಂದ್ರೆ, ನಿಜಗುಣರು ಗುರುಗಳ ಲಕ್ಷಣಗಳನ್ನು ಹೇಳುವಾಗ 6 ಲಕ್ಷಣಗಳನ್ನು ಹೇಳ್ಕೊಂತ ಬಂದಾರೆ. ಆ 6 ಲಕ್ಷಣಗಳಲ್ಲಿ
ಇವನಿಗೆ ನಿಷಿದ್ಧ ಗುರು ಅಂತ ಹೇಳ್ತಾರೆ. ವಾದ, ವಶೀಕರಣ ಇವೆಲ್ಲ ಏನವ ನೋಡ್ರಿ, ಇವು ಭೇದನ, ಉಚ್ಚಾಟನ, ಉನ್ಮಾದನ ಇವೆಲ್ಲ ವಿದ್ಯಾವು. ಇವು ಈಗ ನಮ್ಗೊಬ್ಬಗೆ ಅವನು ಬೇಡಾತು, ನನಗೆ ಬೇಕಾದಾಗ ಒಬ್ಬ ಬೇಡಾಗಿದ್ದ, ಅವನು ರೊಕ್ಕ ಕೊಟ್ಟ, ಅವನ್ ತಲೆ ಕೆಡಂಗ್ ಮಾಡೋದು, ಅವ್ರ ಮನೆ ಒಡೆದ ಹೋಗ್ಬಿಡಂಗ್ ಮಾಡಿಬಿಡೋದು. ಎಂಥ ಪ್ರೀತಿದಪ್ಪ ಮನೆಯೊಳಗಂದ್ರೂ ಕೂಡ ಒಬ್ಬರನ್ನೊಬ್ಬರು ಸೇರಿದಂಗೆ ಮಾಡಿಬಿಡೋದು. ಇವೆಲ್ಲ ಇನ್ನೂ ಜೀವಂತದ ವಿದ್ಯೆ. ಇವಕ್ಕೆ ಅಭಿಚಾರ ಕರ್ಮಗಳು ಅಂತ ಕರೀತಾರೆ. ಈ ಅಭಿಚಾರ ಕರ್ಮಗಳಿಗೆ ನಿಷಿದ್ಧ ಕರ್ಮಗಳು ಅಂತ ಹೆಸರು. ಈ ನಿಷಿದ್ಧ ಕರ್ಮಗಳಿಂದ ಏನಾಗುತ್ತದೆ ಅಂತಂದ್ರೆ, ಮಾಡಿದವನಿಗೂ ಮಾಡಿಸಿದವನಿಗೂ ವಂಶಕ್ಕೆ ಪಾಪ ಗಂಟು ಕಟ್ಟಿ ಇಟ್ಟಂಗ, ಏನು ಮಾಡಕ್ ಬರಂಗಿಲ್ಲ. ಅದನ್ನು ಕಳ್ಕೊಳ್ಳೋದೇ ಮಹಾದುರ್ಲಭ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಆದ್ದರಿಂದ ಈ ನಿಷಿದ್ಧ ವಿದ್ಯೆಯನ್ನು ಉಪದೇಶ ಮಾಡುವವನಿಗೆ ಗುರು ಅಂತ ಕರೀಬಾರದು ಅಂತ ಹೇಳಿ, ಗುರು ಅಂತ ಯಾರಿಗನ್ಬೇಕು ಅಂದ್ರೆ, ಯಾವನು ಶ್ರೋತ್ರಿಯನೋ, ಯಾವನು ಬ್ರಹ್ಮನಿಷ್ಠನೋ ಅವನಿಗೆ ಗುರು ಅಂತ ಕರಿಬೇಕು. ವೇದಾಂತಗಳ ಪ್ರಜ್ಞೆ ಇರಬೇಕು, ಬ್ರಹ್ಮದಲ್ಲಿ ನಿಷ್ಠಾ ಇರಬೇಕು, ಶರಣಾಗತನಾಗಿ ಬಂದ ಶಿಷ್ಯನ ಸ್ವಾಂತನ ಮಾಡುವ ಕರುಣಾ ಇರಬೇಕು, ಅವನ ಸಂಶಯವನ್ನು ಹರಿಸುವ ಅಗದಿ ಪ್ರಮಾಣೋತ್ತರ ಪಾಂಡಿತ್ಯ ಇರಬೇಕು. ಇವೆಲ್ಲವೂ ಇದ್ದಾಗ ಅವನಿಗೆ ಗುರು ಅನ್ಬೇಕ ಹೊರತಾಗಿ ಸುಮ್ಸುಮ್ಮನ ಗುರು ಅನ್ಬಾರ್ದು. ಎಷ್ಟೋ ಮನೆ ಹಾಳಾಗ್ಯವ್ರು, ಹಿಂಗೆ ಕುಕ್ಕಿರಿ ನೀವು, ಎಷ್ಟೋ ಮನೆ ಹಾಳಾಗ್ಯವ. ನನ್ನ ಸಮಕ್ಷಮನ ಒಂದು ಪ್ರಸಂಗ ಎಂಥದ್ದು ಬಂದಿದ್ವು ಅಂತಂದ್ರೆ, ಅಪ್ಪ ಅವ್ರು ಮತ್ತೆ ನಾನು ಕಳಿಸ್ಬೇಕಾತ ಅಲ್ಲಿಗೆ, ಇಂಥ ಪ್ರಸಂಗ ಬಂದಿದ್ದು. ಬರೇ ಅವ್ರ ಮನೆಯೊಳಗಿರುವ ಒಂದೇ ಒಂದು ಹುಡುಗನ ಕೊಲ್ಲಾಕ ಸ್ವತ್ತು ಒಂದು 600 ರೂಪಾಯಿ ಕಲರ ಮಾಡಿ ಒಬ್ಬವ ಪ್ರಯೋಗ ಮಾಡಿದ್ದನ್ರಿ. ಅವೆಲ್ಲ ಸುಮ್ಮನೆ ಏನೋ ಆಕಿ ಅನುಗ್ರಹ. ದೇವಿ ಪುರಾಣ ಇದ್ದಲ್ಲಿ ಗದ್ಲು ಬರೋಂಗಿಲ್ಲ. ಮತ್ತು ಅದನ್ನು ಹೇಳ್ತೀನಿ ನಿಮಗೆ, ಯಾರ ಪುರಾಣ ಪಾರಾಯಣ ಮಾಡ್ತಾರೆ, ಯಾರ ಮಂತ್ರೋಚ್ಚಾರಣೆ ಮಾಡ್ತಾರೆ, ಯಾರು ದೇವಿ ಉಪಾಸಕರಿದ್ದಾರೆ, ಅಲ್ಲಿ ಮಾತ್ರ ಪ್ರಯೋಗ ಆಗುವುದಿಲ್ಲವು. ಯಾಕಂದ್ರೆ ಎಲ್ಲವೂ ಅತಿ ಆಧೀನಿದ್ದಾವಲ್ಲ. ಮತ್ತೆ ಇಲ್ಲ ಅಂದ್ರೆ ಪಾಪ ಸಂಭೂತ ಏನ್ರಿ. ಹಗಲು ರಾತ್ರಿ ಹಗಲು ರಾತ್ರಿ ಅದೇ ವಿಚಾರ, ಮತ್ತೊಂದೇನು ಇಲ್ಲ. ಅವ್ರೆಂದು ಕೆಟ್ಟಾರೋ, ಅವ್ರೆಂದು ಹಾಳಾದಾರೋ, ಅವ್ರೆಂದು ಇದಾದಾರಪ್ಪ, ಅವ್ರ ಎಮ್ಮೆ ಎಂದು ಬಂದಾದೀತು ಏನಪ್ಪ, ಅವ್ರ ಹೊಲದಾಗ ಬೆಳೆ ಎಂದ ಹಾಳಾಗಿ ಹೋದಿತ್ತು. ಚಲೋ ವಿಚಾರ ನೀವು. ಇದನ್ನು ಮಾಡೋರು ಅದಾರ, ಅವ್ರಿಗೆ ಜ್ಞಾನಿಗಳನ್ನು ನೀನು ಪಾಪಕರ್ಮಿಗಳು. ಆ ಪಾಪ ಮಾಡಿದವರಿಗೂ ಮಾಡಿಸಿದವರಿಗೂ ಕೂಡ ಸಂಚಯವಾಗುತ್ತಿರುವುದರಿಂದ ನೀನು ಯಾವ ರೀತಿಯಲ್ಲಿ ಬದುಕಬೇಕು ಅದನ್ನು ಬಿಟ್ಟಿರಿ, ಯಾವ ರೀತಿ ಬದುಕಬಾರದು ಅದನ್ನು ಬದುಕಲಿಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕಂತಾರವರು, ಸ್ವಾರ್ಥವನ್ನು ಬಿಡು, ಸುಪ್ರಸಂಗವನ್ನು ನೋಡಿಕೊಂಡು ಯೋಗ್ಯ ಗುರುವಿನ ಹೊಂದಿಕೊಂಡು ನೀನೀ ಗೃಹಸ್ಥ, ಬ್ರಹ್ಮಚಾರಿ ಹೆಂಗಿರಬೇಕು, ಗೃಹಸ್ಥ ಹೆಂಗಿರಬೇಕು, ವಾನಪ್ರಸ್ಥ ಹೆಂಗಿರಬೇಕು, ಸನ್ಯಾಸಿ ಹೆಂಗಿರಬೇಕು, ಸಿದ್ಧ ಹೆಂಗಿರಬೇಕು, ಅವಧೂತ ಹೆಂಗಿರಬೇಕು, ಪರಮಹಂಸ ಹೆಂಗಿರಬೇಕು, ಇವಕ್ಕೆಲ್ಲ ನಿಯಮಗಳವ. ಆ ನಿಯಮಗಳನ್ನು ಬಿಟ್ಟು ನಡೆಯೋಣದರಿಂದ ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟಮಿನ್ನುಂಟೆ. ನಿಜಗುಣ ಹೇಳ್ತಾರೆ ಒಂದು ಕಡೆಗೆ. ಕ್ರಮ ತಪ್ಪಿ ನಡೆಯಕ್ಕೆ ಕಲ್ತೀವಿ ಅಂದ್ರೆ ಅದರಿಂದ ನಾವು ಕಷ್ಟವನ್ನು ಅನುಭವಿಸ್ತೇವೆ ಹೊರತಾಗಿ ಸುಖವನ್ನು ನಾವು ಹುಡುಕ್ಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನೋಡು, ನೀನು ನಿಜವಾಗಿಯೂ ಕೂಡ ಒಬ್ಬ ಗೃಹಸ್ಥ ಬ್ರಾಹ್ಮಣ, ಗೃಹಸ್ಥನಾಗಿದ್ರೂ ಕೂಡ ನಿನಗೆ ಯಜ್ಞಯಾಗಾದಿ ಕರ್ಮಗಳಿಂದಲೂ ಅಗ್ನಿಷ್ಠೋಮಾದಿ ಕರ್ಮಗಳಿಂದಲೂ ವೃತಾದಿಗಳ ಆಚರಣೆಯಿಂದಲೂ ಪರಿಶುದ್ಧನಾಗಿ ನೀನಿದ್ದು ಇನ್ನೊಬ್ಬರಿಗೆ ಹಿತವನ್ನು ಮಾಡುವ ಒಂದು ಅವಕಾಶ ನಿನಗಿದ್ದಾಗಾದ್ರೂ ಕೂಡ ಈಗ ಬಂದು ಗವಿಯಾಗಿ ಕುಂತ್ಕೊಂಡು ಇವನು ಓದ್ಕೊಂತ ಕುಂದ್ರು ಹರಕತ್ ನಿನಗೇನಾಗಿತ್ತಪ್ಪ ಅಂತ ಶುರು ಮಾಡಿದ್ರು. ಯಾವ್ದು ಮಾಡಬೇಕು ಅದನ್ನ ಬಿಡ್ತೀವಿ, ಯಾವ್ದು ಮಾಡಬಾರ್ದು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕಂತಾರೆ, ಅರಿತು ತಾನಾಶ್ರಮ ಕುಮಮ ಕರಿಸದೆ ವಿಧಿ ನಿಷೇಧಗಳ ನುರೆ ತೊರೆದು ನಿಸ್ತ್ರೈ ಗುಣ್ಯ ಪದಮಂ
ಒಕ್ಕು ಸರೋವರಿದು ಪರಮ ಪೂಜ್ಯನೆಯನಿಸಿ ತೋಷದೊಳಿರುತ ಸತ್ಯ ದೃಢ ಪರೋಕ್ಷದಿ ಮೆರೆಯುತಂ ಕೃತಕೃತ್ಯನೆಂದವ ದೂತನೆಂತೆಂದೋ ಅವಧೂತನೆಂತೆಂದೋ ನಿರುತ ಜೀವನ್ಮುಕ್ತನೆಂದು ಪರಮ ಭಗವದ್ ಭಕ್ತನೆಂದು ಸರಸ ಸುಸ್ಥಿತ ಪ್ರಜ್ಞನೆಂದು ಜ್ಞಾನಜನನೆಂದು ನೆರೆವಸೂಪನಿಷತ್ತಿ ಮುರುವಚ ನಚನೆಯೋಳಪ್ಪಿರುವುಗಳಂ ಧರಿಸಿದಾತನೆ ಪರತರ ಅತ್ಯಾಶ್ರಮಿಯುತಾನಿಯನು ಅತ್ಯಾಶ್ರಮಿಯುತಾನಿಯನು. ಆಶ್ರಮಗಳನ್ನು ಅರಿತುಕೊಂಡು ಅವುಗಳಲ್ಲಿ ಅಹಂಕರಿಸಿಕೊಳ್ಳದೆ ಆಶ್ರಮೋಚಿತ ಕರ್ಮಗಳನ್ನೆಸಗುತ್ತ ಎಲ್ಲಿದ್ರೂ ಬ್ರಹ್ಮಜ್ಞಾನ ಪಡೆಯಕ್ಕೆ ಬರ್ತದೆ. ಏನು ರಾಜರಾಗಿ ಸಾರ್ವಭೌಮರಾಗಿ ಬದುಕಿದ ಕ್ಷತ್ರಿಯರು ಕೂಡ ಬ್ರಹ್ಮಜ್ಞಾನಿಗಳಾದ, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಗೃಹಸ್ಥಾಶ್ರಮಿಗಳು ಬ್ರಹ್ಮಜ್ಞಾನಿಗಳಾದರು. ವಸಿಷ್ಠ, ಯಾಜ್ಞವಲ್ಕ್ಯ, ಗೌತಮ ಮೊದಲಾಗಿರ್ತಕ್ಕಂಥವರು ಗೃಹಸ್ಥಾಶ್ರಮಿಗಳು, ತತ್ವಜ್ಞಾನಿಗಳಾದರು. ಇನ್ನ ವಾನಪ್ರಸ್ಥಾಶ್ರಮಿಗಳಾಗಿ ಭರತನಂಥವರು ಕೂಡ ಬ್ರಹ್ಮಜ್ಞಾನಿಗಳಾದರು. ಆಮೇಲೆ ಸನ್ಯಾಸಿಗಳಂತೂ ಸನ್ಯಾಸಾಶ್ರಮ ಅದಕ್ಕೆ ಸ್ವೀಕಾರ ಮಾಡಿಕೊಂಡಿರ್ತಾರೆ, ಅವರು ಬ್ರಹ್ಮಜ್ಞಾನಿಗಳಾಗ್ತಾ ಇರ್ತಾರೆ. ಏನು ಪಡಿಬೇಕಂಗಾರೆ ಒಟ್ಟು ಅಂತ ಕೇಳಿದ್ರೆ ಬ್ರಹ್ಮವಿದ್ಯೆಯನ್ನು ಪಡಿಬೇಕು ಹೊರತಾಗಿ ಕ್ಷುದ್ರ ವಿದ್ಯೆಗಳನ್ನ ಪಡೆಯಬಾರದು. ನೀವೆಷ್ಟೋ ದೊಡ್ಡವರಾಗ್ರಿ ಈ ಜಗತ್ತಿನೊಳಗೆ, ಆ ಕ್ಷುದ್ರ ವಿದ್ಯೆ ನಿಮ್ಮ ಬುದ್ಧಿ ನಾಶ ಮಾಡ್ತದೆ, ನಿಮ್ಮ ಅಂತಃಕರಣ ನಾಶ ಮಾಡ್ತದೆ, ನೀವು ಹುಟ್ಟಿ ಬಂದಿರತಕ್ಕಂಥ ಜನ್ಮದ ಸಾಫಲ್ಯ ಆಗದಂಗೆ ಮಾಡ್ತದೆ, ಏನು ಪಡಿಬೇಕು ಅದನ್ನು ಪಡೆಯದಂಗೆ ಮಾಡಿರ್ತದಪ್ಪ. ಅದಕ್ಕೆ ನೋಡು, ವಿಚಾರ ಮಾಡು, ಯಾವುದು ವಿಧಿ ಯಾವುದು ನಿಷೇಧ. ಈಗೆಲ್ಲ ಕೂಡ ಹೊಂಟಾವು. ನಿಷೇಧನು ವಿಧಿನ, ವಿಧಿನೂ ವಿಧಿನ. ಕೆಲವು ಕಡೆಗೆ ಏನಾಗಿದೆ ಅಂದ್ರೆ ವಿಧಿ ನಿಷೇಧ ಆಗಿದೆ, ನಿಷೇಧ ವಿಧಿಯಾಗಿದೆ. ವಿಧಿ ನಿಷೇಧ ಆಗಿದೆ, ನಿಷೇಧ ವಿಧಿಯಾಗಿದೆ. ಹಿಂಗಾಗೋಣದ್ರಿಂದ ಏನಾದೀತು ಅಂತ ಕೇಳಿದ್ರೆ ಬ್ರಹ್ಮವಿದ್ಯಾ ಸಾಧ್ಯವಾಗಲಾರದು. ಯಾವುದೇ ಆಶ್ರಮದಲ್ಲಿರು ನೀನು, ನಿಂಗೆ ಅಧಿಕಾರದ ಮಾನವ ಶರೀರದ ತಿಳಿಬೇಕನ್ನೋ ತಿಳುವಳಿಕೆದ ಅವಕಾಶದ ಒಂದು ತುತ್ತು ಭಕ್ತರಿ ಸಹಿತ ಸಿಗದಿರತಕ್ಕಂಥ ಕಾಠಿಣ್ಯ ದಾರಿದ್ರ್ಯ ಇದ್ದವನು ಕೂಡ ಗೃಹಸ್ಥಾಶ್ರಮದಲ್ಲಿ ತನ್ನ ವಿಧಿ ನಿಯಮಗಳನ್ನು ಪಾಲಿಸಿಕೊಂಡು ಧನ್ಯನಾದವರು ಕೂಡ ಈ ಜಗತ್ತಿನೊಳಗೆ ಉಂಟು. ಆದ್ದರಿಂದ ಅಯ್ಯ ನೀ ನೋಡು, ಹೀಗೆ ಮಾಡಬೇಡ. ದೃಢಾಪರೋಕ್ಷ ಜ್ಞಾನ ಪಡೆದು ಯಾವ ಪುಣ್ಯಾತ್ಮ ಈ ಬದುಕ್ತಾ ಇದ್ದಾನ ಅವಾಗ ಅವಧೂತ ಅಂತಾರೆ, ಅವಾಗ ಅತ್ಯಾಶ್ರಮಿ ಅಂತ ಕರೀತಾರೆ, ಏನಪ್ಪ ಅವಾಗ ಪರಮಹಂಸ ಅಂತ ಕರೀತಾರೆ. ಆಶ್ರಮ ದೃಷ್ಟಿಯಿಂದ ಪರಮಹಂಸ ಬೇರೆ, ಅವಸ್ಥಾ ದೃಷ್ಟಿಯಿಂದ ಪರಮಹಂಸ ಬೇರೆ, ಆಶ್ರಮ ದೃಷ್ಟಿಯಿಂದ ಸನ್ಯಾಸಿ ಬೇರೆ, ಅವಸ್ಥಾ ದೃಷ್ಟಿಯಿಂದ ಸನ್ಯಾಸಿ ಬೇರೆ. ಎಲ್ಲದಕ್ಕೂ ಒಂದೊಂದು ನಿಯಮಗಳು. ಯಾವ ಪುಣ್ಯಾತ್ಮ ಗೃಹಸ್ಥಾಶ್ರಮದಲ್ಲಿದ್ದು ಇದು ಅನಿತ್ಯ ಅಂತ ತಿಳಿದು ಅಂತರಂಗದಲ್ಲಿ ಸರ್ವ ವಿಷಯ ಪರಿತ್ಯಾಗ ಮಾಡಿ ಮ್ಯಾಲೆ ತೋರಿಕೆ ಗೃಹಸ್ಥಾಶ್ರಮದಲ್ಲಿ ಇದ್ದಂತೆ ಇದ್ದು ಶ್ರೀಕೃಷ್ಣ ಭಗವಂತನಂತೆ ಯಾವನು ಬ್ರಹ್ಮವಿದ್ಯಾವನ್ನು ಕರುಣೆ ಮಾಡಿಕೊಳ್ಳುವನೋ ಅವನು ಮೇಲ್ ತೋರಿಕೆಯಲ್ಲಿ ಗೃಹಸ್ಥ ಕಂಡಾಗ್ಯಾದನ್ನು ಕೂಡ ಅವನು ಸನ್ಯಾಸಿ ಇರ್ತಾನೆ. ಅವೆಲ್ಲ ನಿಯಮಗಳು ಬಹಳವ. ಇವನ್ನೆಲ್ಲ ಈ 4 ಆಶ್ರಮ, 4 ವರ್ಣ, ಇವುಗಳಿಗೆ ಅತೀತವಾಗಿರ್ತಕ್ಕಂಥ ಕೆಲವು ಆಶ್ರಮ, ಇವುಗಳನ್ನ ಆ ವಿಪ್ರೋತ್ತಮನಿಗೆ ಸಿದ್ಧಾರೂಢರು ಹೇಳಕ್ ಶುರು ಮಾಡಿದರು. ಹೇಳಂತಾರೆ, ಎಂದು ಸಿದ್ಧಾರೂಢನು ಕ್ರಮದಿಂದ ಶ್ರುತಿ ಸಪ್ಪದವ ಮೊರೆಯ
ಗಂಧುನಾನ ದ್ವಿಯನು ಪಶ್ಚಾತ್ತಾಪಮಂಬಟ್ಟು ತಂದೆಯೇ ತಮ್ಮಂತೆ ಶಾಸ್ತ್ರಗ ರಂಗವನ್ನೀವರೆಗೆ ಯಾರು ಬಂದು ಕೇಳಿಲ್ಲನೆಗೆ ಅಕಟಕಟಾಯನುತ ತಾನು ಅಕಟಕಟಾಯನುತ ತಾನು. ಧನ್ಯನಾಗು, ಪೂಜ್ಯನಾಗು, ಅಪೂಜ್ಯನಾಗಬೇಡ. ಅಪೂಜ್ಯನಾಗುವ ಬದುಕಬೇಡ, ಪೂಜ್ಯನಾಗಲಿಕ್ಕೆ ಪ್ರಯತ್ನ ಮಾಡು. ಇಷ್ಟು ಹೇಳಿದ ಕೂಡಲೇ ಸಿದ್ಧಾರೂಢರ ಪಾದಕ್ಕೆ ಆ ವಿಪ್ರೋತ್ತಮ ನಮಸ್ಕಾರ ಮಾಡಿ, ಮಹಾರಾಯ ನಿನ್ನಂಗೆ ಯಾರೂ ಬಂದು ಇದನ್ನು ಹೇಳಲಿಲ್ಲ, ಎಲ್ಲರೂ ಬಂದು ಇದನ್ನ ಮಾಡು ಅಂದ್ರು. ನಾಗಲಿಂಗಪ್ಪನವರು 6 ವರ್ಷದ ಕೂಸಿದ್ದಾಗನ ಧಾರವಾಡದಲ್ಲಿ ಹಾಯ್ದು ಅವರು ಗುರುಗಳು ಹುಡುಕ್ಬೇಕಂತ ಹೊರಟು ಸಮಯದೊಳಗೆ ಧಾರವಾಡದಲ್ಲಿ ಒಬ್ಬ ಸ್ವಾಮಿಗಳು ಇವನ್ ನೋಡಿದ್ರು. ನೋಡಿ, ಯಾರೋ ನೀನು, ಎಲ್ಲಿ ಹೊರಟಿರಿ? ಅವ್ರು ಬೇರೆ ದೇಶಕ್ಕೆ ಹೊರಟಿದ್ರು. ಇವ ಹೇಳಿದ, ನಾವು ಜವಳಿಗೇರಿಯವ್ರಿಪ್ಪ, ನನಗೆ ನಾಗಲಿಂಗ ಅಂತ ಕರೀತಾರ, ಯೋಗ್ಯ ಗುರುಗಳು ಬೇಕಾಗದ, ಅದಕ್ಕೆ ಹೊರಟಿನಿ ಅಂದಿವ. ಅವ್ರಂದ್ರು, ಈ ಊರಾಗ ನಾವು ಗುರುಗಳ ಅಂದ್ರು. ಅವರು ಏನೇನ್ ಕಲಿಸ್ತೀರಿ ಅಂದಿವ. ಏನೇನ್ ಕಲಿಸ್ತೀರಿ ಅಂತಂದ್ ಕೂಡ್ಲೆ, ಮನ್ಯಾಗ ಕಾಡಾಟಿದ್ರು ಕಳಿತೀವಿ ಅಪ್ಪ, ಮನ್ಯಾಗ ಗ್ರಹ ಭೂತ ಪಿಶಾಚ ಮನ್ ತುಂಬಾ ಅವ ಅದಾವ. ಒಳಗ ಹೆಂಟುನ್ ಪಿಶಾಚಿ ಗಂಡು, ಇದಕ್ಕೆ ಅದು ಸೇರ್ಕಿಲ್ಲ, ಅದು ಇದು ಸೇರ್ಕಿಲ್ಲ, ಇದು ಅಂದದ್ದು ಅದಕ್ಕೆ ಬರೋಬ್ಬರಿ ಇಲ್ಲ, ಅದೊಂದು ಇವು ನಮ್ಮನೆ ಪಿಶಾಚಿದವು. ಮನೆ ಶಾಂತ ಮಾಡ್ಬೇಕಂದ್ರೆ ಅವ್ರನ್ನೆಲ್ಲ ಹೊರಗೆ ಹಾಕದು ನೋಡಿ, ನನ್ನ ಅಭಿಪ್ರಾಯ. ಮತ್ತ ಅವ್ರನ್ನ ಒಳಗಿಟ್ಟು ಮಂತ್ರ ಅಂದ್ ಬಂದ್ರಿ, ಮನೆ ಶಾಂತ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಏನಪ್ಪ ಯಂತ್ರ ಮಂತ್ರ ಮಾಟ ಮದ್ದು ಎಲ್ಲ ಮಾಡ್ತೀವಿ. ನಾಗಲಿಂಗಪ್ಪಂದ ಇಂಥ ಪಾಪದ ವಿದ್ಯಾ ನಮ್ಮ ಮುಂದೆ ಹೇಳ್ಬೇಡ್ರಿ. ನಾವು ಇವು ಇನ್ನೊಬ್ಬರಿಗೆ ತೊಂದರೆ ಕೊಡೋ ವಿದ್ಯಾ, ಪಾಪ ಸಂಗ್ರಹ ಮಾಡ್ತಾ ಹೊರತಾಗಿ ಬ್ರಹ್ಮವಿದ್ಯಾ ಅಲ್ಲ ಇದು. ಅದಕ್ಕೆ ನಿಮ್ಮ ವಿದ್ಯಾ ಬ್ಯಾಡ್ರಿ ಸ್ವಾಮಿಗಳ ಅಂತಂದ. ನಿನಗಂತ ವಿದ್ಯಾ ಬೇಕು ಅಂತ ಕೇಳಿದ್ರು ಅವರು. ನನಗ ನೋಡಪ್ಪ, ಒಮ್ಮೆ ತಿಳಿದ್ರೆ ಇನ್ನೊಮ್ಮೆ ತಿಳಿಯುವ ಅವಶ್ಯಕತೆ ಇರಬಾರ್ದು. ಒಮ್ಮೆ ತಿಳಿಯಿತು ಅಂದ್ರೆ ಜನ್ಮಕ್ಕೆ ಬಂದಿರಬಾರ್ದು. ಅಂಥ ವಿದ್ಯಾ ಕೊಡು, ತಾಕತ್ತಿದ್ರೆ ಕೊಡು, ಇಲ್ಲ ಅಂದ್ರೆ ಬೇಡ. ಒಂದು ಸಣ್ಣ ಹುಡುಗ ಸ್ವಾಮಿಗಳಂದ್ರು, ಸ್ವಲ್ಪ ಇಲ್ಲೇ ಇರು, ಬರ್ತೀನಿ ಅಂತ ಹೇಳಿ ಬಹಿರ್ದಶಿಗೆ ಹೋಗಿ ಬಂದು ನಾಗಲಿಂಗನ ಮನೆ ಕರ್ಕೊಂಡು ಹೋಗಿ ಉತ್ತಮಾಧಿಕಾರಿ ಅಂತ ಅನಿಸ್ತು ಅವ್ರಿಗೆ. ಸ್ನಾನ ಮಾಡಿಸಿ ಊಟ ಮಾಡಿಸಿ, ತಮ್ಮ ನಾಗಲಿಂಗ, ನಿನಗೆ ಯೋಗ್ಯ ಗುರು ನಾನಲ್ಲ, ನನ್ನಲ್ಲಿ ಆ ವಿದ್ಯೆ ಇಲ್ಲ. ನಿನಗೆ ಗುರು ಬೇಕಾದ್ರೆ ತಲೆಕಟ್ಟಿಗೆ ಹೋಗು, ನಿರುಪಾಧಿಗಳಂತ ಮಹಾತ್ಮರಿದ್ದಾರೆ, ಅಲ್ಲಿ ನೀ ಈ ವಿದ್ಯಾ ಪಡಿಬಹುದು ಅಂತ ಹೇಳಿ ದಾರಿ ತೋರಿಸಿ ನಾಗಲಿಂಗಪ್ಪನವ್ರನ್ನ ತಲೆಕಟ್ಟಿ ಕಳಿಸಿದ್ರು ಅಂತ ಹೇಳಿ ನಾಗಲಿಂಗ ಸ್ವಾಮಿ ಪುರಾಣದಲ್ಲಿ ಬರ್ತದೆ. ಹಂಗ ನಿಷಿದ್ಧ ವಿದ್ಯೆಗಳು ಎಂಥ ದೊಡ್ಡವಿದ್ರೂ ಕೂಡ ಅವು ಅಧಪ್ಪತನ ಮಾಡ್ತಾ ಇದ್ದಾವ. ಅದಕ್ಕೆ ಬ್ರಹ್ಮಜ್ಞಾನಿ ಎಲ್ಲದಾನ ಅಲ್ಲಿ ಇವುಗಳಿಗೆ ಯಾವ ಬೆಲೆನೂ ಜಗತ್ತಿನೊಳಗಿಲ್ಲ. ಯೋಗ್ಯನಾಗು, ಧನ್ಯನಾಗು, ವಿಪ್ರನಾಗಿ, ಬ್ರಾಹ್ಮಣನಾಗಿ, ಬ್ರಹ್ಮಜ್ಞಾನಿಯಾಗಿ ಬದುಕು ಹೊರತಾಗಿ ಈ ಕ್ಷುದ್ರ ವಿದ್ಯೆಗಳನ್ನು ಮಾಡಬೇಡ ಅಂದ ಕೂಡಲೇ, ಅಪ್ಪ ಹಿಂಗೆ ಯಾರೂ ಹೇಳಲಿಲ್ಲ, ನಾನು ತಪ್ಪು ಮಾಡಿದೆ, ಜೀವನ ಇಲ್ಲಿವರೆಗೆ ಹಾಳಾತು ಅಂತ ಅಪ್ಪ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ, ಈ ಪಾಪ ರಾಶಿ ಇದು ಹ್ಯಾಂಗ ಹೋದೀತು, ಇಲ್ಲಿವರೆಗೆ ಕುಂತುವನ್ನ ಅಭ್ಯಾಸ ಮಾಡಿದೆ, ಪ್ರಯೋಗನೂ ಮಾಡಿದೆ, ಈ ಪಾಪ ರಾಶಿ ಹ್ಯಾಂಗ ಓದೀತು ಅಂದ್ರೆ ಅಪ್ಪ ಅವರಂದ್ರು 12,000 ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡು, ನಿನ್ ಪಾಪ ಹೋಗ್ತದೆ. ನೋಡ್ರಿ ಎಂಥ ಪ್ರಾಜ್ಞರು. ಗಾಯತ್ರಿ ಮಂತ್ರವನ್ನ 12,000 ಸಾರೆ ಪುರಶ್ಚರಣೆ ಮಾಡು, ಹೋಗ್ತದೆ, ಆರಾಮಾಗ್ತದೆ.
ಅಂದು ಕೂಡಲೇ ಅವ ಏನ್ ಮಾಡಿದ, ಆ ಕುಕ್ಕುಟ ಕಲ್ಪ, ಪರ್ವತ ಕಲ್ಪ, ಮೂಲಿಕಾ ಮತ್ತು ರಸವಾದ ಸಿದ್ಧಿ, ಭೇದವಾದ ಸಿದ್ಧಿ ಅವನ್ನೆಲ್ಲ ಗ್ರಂಥ ತಗೊಂಡು ಬರೋಬ್ಬರಿ ಬಿಗದು ನಮ್ಮ ಪೀಡಾಗಳು ನಮ್ಮನ್ನೆಲ್ಲ ಜನ್ಮ ಹಾಳು ಮಾಡಿಟ್ರಿ, ನೀವಿರಬಾರದಿನ್ನ ಅಂತ ಹೇಳಿ ಹರಿಯು ನದಿಯಾಗಿ ಒಯ್ದು ಬಿಟ್ಟ ಹಾಳಾಗಿ ಹೋಗೋದಕ್ಕೆ ವಿದ್ಯಾ. ಇನ್ನು ಮಾತ್ರ ಯಪ್ಪ ಆ ವಿದ್ಯಾ ಹೊಳಿ ನೋಡುವುದಿಲ್ಲ ಅಂತ ಪ್ರಮಾಣ ಮಾಡಿದ. ಅಪ್ಪ ಅವರು ಅವನಿಗೆ ಆಶೀರ್ವಾದವನ್ನು ಮಾಡಿ ಮಂತ್ರೋಪದೇಶವನ್ನು ಮಾಡಿ ಮುಂದೆ ಸಂಚಾರ ಮಾಡ್ತಾ ಇದ್ದಾರೆ. ಗಳಿಲ ನೇತಾನಾದವಾಣಿಯ ಬಳಿಯಲಿ ರುಚಿಹ ದೊಡ್ಡ ಗುಡ್ಡದ ಕೆಳಗೆ ಬಾಳೆ ಬಳ್ಳಕಂಬ ಬರಲಿ ಕಾಸ್ಥಳದೆ ಹಲವು ಸಾಧುಗಳಿರಲು ತಾಂಪಲವು ದಿನ ಮಲ್ಲಾತ್ಮ ಚರ್ಚೆಗಳನ್ನು ಮಾಡುತ್ತವರ ಸಂಶಯಗಳೆದು ಜ್ಞಾನವನು ಸಂಶಯಗಳೆದು ಜ್ಞಾನವನು. ಅಲ್ಲಿಂ ಹೊರಟು ಸಿದ್ಧನು ಹೊಳಲು ಗ್ರಾಮಗಳನ್ನು ನೋಡುತ್ತ ಹೊಳೆ ಹಳ್ಳ ಗಿರಿ ವನ ಎಲ್ಲವನ್ನು ದಾಂಟುತ್ತ ಬಿಸಿಲು ಗಾಳಿ ಮಳಿ ಚಳಿಗಳನ್ನ ಸಹನ ಮಾಡುತ್ತ ಹಸಿವೆ ನೀರಡಿಕೆಗಳನ್ನು ಸಂತೈಸುತ್ತ ಮುಂದೆ ಆದವಾನಿ ಹತ್ರ ದೊಡ್ಡ ಗುಡ್ಡದ ಕೆಳಗ ಒಂದು ಕೊಳ್ಳ, ಅದಕ್ಕೆ ಬಾಳೆಕೊಳ್ಳ ಅಂತ ಹೆಸರು. ಆ ಬಾಳೆಕೊಳ್ಳದಲ್ಲಿ ಕೆಲವು ಮಂದಿ ಸಾಧುಗಳು ಇದ್ರು. ಆ ಸಾಧುಗಳನ್ನು ನೋಡಿ ಸಿದ್ಧಾರೂಢರು ಅಲ್ಲಿ ಹೋದ್ರು. ಸಾಧುಗಳೆಲ್ಲರಂದ್ಮೇಲೆ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಬ್ರಹ್ಮವಿದ್ಯಾ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಅವರ ಮಧ್ಯದಲ್ಲಿ ವಸ್ತಿ ಮಾಡಿದರು ಅಪ್ಪ ಅವರು. ದೃಢವಗೊಳಿಸುತ್ತಿರಲಿ ಕೋರುವನು ತಡೆಯದೆ ಪ್ರತ್ಯಕ್ಷ ಮಾದಿ ಒಡಲ ಸಕ್ರಿಯನ ಪುರುಷನ ಸ್ತ್ರೀಯು ಹೀಗನ್ನು ಒಡಲ ಬುದ್ಧಿಯದಾಗೆ ಅದುವೆ ಬಿಡನೆ ಆತುಮನೆಂಬುದಿರುತ್ತಿರೆ ಬಿಡುತ್ತಿದ ನಿದಕ್ಕೆ ಬೇರೆ ಅರಿಯುವ ಜಂತು ಬೇಳೆನನು ಜಂತು ಬೇಳೆನನು. ಒಬ್ಬ ಸಾಧು ಪ್ರಶ್ನೆ ಮಾಡ್ತಾ ಇದ್ದಾನ, ಅಯ್ಯ ಸಿದ್ಧಾರೂಢ್ರೆ, ಶರೀರ ಪ್ರತ್ಯಕ್ಷ ಗೋಚರ, ಯಾವಾಗಲೂ ಯಾವುದಕ್ಕೆ ನಾವು ಸತ್ಯ ಅನ್ಬೇಕು ಅಂದ್ರೆ ಪ್ರತ್ಯಕ್ಷ ಯಾವುದು ತೋರುತ್ತದೆಯೋ ಅದಕ್ಕೆ ಸತ್ಯ ಅನ್ಬೇಕು. ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾ ಇದ್ದ. ಈ ಪ್ರತ್ಯಕ್ಷ ಪ್ರಮಾಣೀಭೂತವಾಗಿರತಕ್ಕಂಥ ಈ ಶರೀರ ಅಂತೇನದ ಇದನ್ನು ಲಕ್ಷಿಸಿ ನಾನು ಪುರುಷ, ನಾನು ಸ್ತ್ರೀ, ನಾನು ಬಾಲಕ, ನಾನು ಯುವಕ, ನಾನು ವೃದ್ಧ, ನಾನು ಜರ್ಜರಿತ, ನಾನು ಆರೋಗ್ಯ, ನಾನು ರೋಗಿ, ಇವೆಲ್ಲ ಬರ್ತಾವಲ್ಲ. ಈ ಪ್ರತ್ಯಕ್ಷವಾಗಿರುವ ಈ ದೇಹಕ್ಕೆ ಬ್ರಹ್ಮ ಅಂತ ಯಾಕೆ ಅನ್ನಬಾರದು? ಪ್ರತ್ಯಕ್ಷವಾಗಿರುವ ದೇಹವೇ ಬ್ರಹ್ಮ ಅಂತ ನನ್ನ ಅಭಿಪ್ರಾಯ. ಇದನ್ನು ಸ್ವಲ್ಪ ನನಗೆ ತಿಳಿಸಿ ಸರಿಯಾಗಿ ನನ್ನ ಬುದ್ಧಿಯಲ್ಲಿ ನಿನ್ನ ವಿದ್ಯೆಯನ್ನ ಪ್ರವೇಶ ಮಾಡಿಸು ಅಂದವ. ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಯೋನಿಂ ಚತುರ್ವಿಧಾಹಾರಮಯಂ ಶರೀರಂ. ಇಷ್ಟು ದಿನಸುಗಳ ಇದ್ರೊಳಗೆ ಪಂಚಭೂತಾತ್ಮಕ, ಆಮೇಲೆ 25 ತತ್ವಾತ್ಮಕ, ಆಮೇಲೆ ಷಡೂರ್ಮಿಗಳನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥದ್ದು, ಆಮೇಲೆ ಷಡ್ಗುಣ ಯೋಗಯುಕ್ತವಾಗಿರ್ತಕ್ಕಂಥದ್ದು, ಆಮೇಲೆ ಸಪ್ತಧಾತುಮಯವಾಗಿರ್ತಕ್ಕಂಥದ್ದು, ಆಣವ ಕಾರ್ಮಿಕ ಮಾಯಾ ಎಂಬತಕ್ಕಂಥ 3 ಮಲ ಸಮನ್ವಿತವಾಗಿರ್ತಕ್ಕಂಥದ್ದು, 4 ತರಹದ ಆಹಾರಮಯವಾದ ಇದು ಜಡತನವು ತಮ್ಮ,
ಈ ಜಡತನುವಿಗೆ ಯಾವಾಗಲೂ ಯಾವನು ಕ್ಷೇತ್ರಜ್ಞ ಅನಿಸಿಕೊಂಡು ದೇಹಿ ಎನಿಸಿಕೊಂಡು ನನ್ನ ದೇಹ ಅನ್ನುವ ಯಾವ ಚೈತನ್ಯನಿದ್ದಾನೆಯೋ ಅದು ಬ್ರಹ್ಮವೇ ಹೊರತಾಗಿ ಅದರಿಂದ ಅರಿಸಿಕೊಳ್ಳುವ ಈ ಜಡವು ಎಂದೂ ಬ್ರಹ್ಮವಾಗಲಾರದು ಅಂದ್ರಪ್ಪ ಅವರು. ಒಳನಿಂದರ ಕಪಾಲವ ಒಡೆದು ಜೀವರೂಪಂ ಪಡೆಯುತ್ತದರುಳು ಹೊಗಲಿಕದರಭಿಮಾನದಿ ಪಾಲು ಬಿಡದೆ ಜಾಗ್ರದ ಸ್ಥೂಲ ಭೋಗ ಕಡರಿ ಅದು ಭೋಗಿಸುತ್ತಲದರಿ ಬಡದ ಕಡು ಸಂಸ್ಕಾರದ ಸೂಕ್ಷ್ಮ ಭೋಗವನು. ನೋಡು, ತಾನು ತನ್ನನ್ನು ಅರಿಯುವರೇ ಮೂಲ ಗುರಿ ಎದಪ್ಪ. ಅಲ್ರಿ, ನಾನಂದ್ರನ ಈ ದೇಹ ಅಲ್ಲ ಅಂತಂದ್ರೆ ಅಲ್ಲ. ಯಾಕೆ ಅಲ್ಲ ಅಂತ ಕೇಳಿದ್ರೆ, ಯಾವುದು ಅರಿಸಿಕೊಳ್ಳುತ್ತದೆಯೋ ಅದು ಜಡವಿದೆ, ಯಾವುದು ಅರಿಯುತ್ತದೆಯೋ ಅದು ಚೈತನ್ಯವಿದೆ. ನೀನು ಪರಮಾತ್ಮನಿದ್ದೀಯೇ. ಹ್ಯಾಂಗಪ್ಪ ಅಂದ್ರೆ, ಪಂಚಮಹಾಭೂತಗಳಿಂದ ಪಂಚೀಕರಣವಾಗಲ್ಪಟ್ಟ ಈ ದೇಹವನ್ನು ರಚನೆ ಮಾಡಿದ ಪರಮಾತ್ಮ. ರಚನೆಯನ್ನು ಮಾಡಿದ, ಇದು ಜಡವಾಗಿ ಉಳಿಯಿತು. ಜಡವಾಗಿ ಉಳಿಯಿತು. ಇದಕ್ಕೆ ಚೈತನ್ಯ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಏಕೋ ಸದ್ವಿಪ್ರ ಬಹುಧಾ ವದಂತಿ, ತಾನೊಬ್ಬನೇ ಅನೇಕನಾಗಬೇಕೆಂಬುದಾಗಿ ಇಚ್ಛೆ ಮಾಡಿ ತನ್ನ ಅಂಶವನ್ನ ಇದರೊಳಗೆ ಪ್ರವೇಶ ಮಾಡಿಸಿದ. ಅರ್ಥಾತ್ ತಾನೇ ಇದರೊಳಗೆ ಪ್ರವೇಶ ಮಾಡಿದ. ಆತ್ಮಪುರಾಣ ಕೇಳಿದ್ರಲ್ಲ, ತಾನೇ ಜೀವರೂಪದಿಂದ ಒಳಗೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಿದ ಕೂಡಲೇ ಏನಾಯಿತು ಅಂತ ಕೇಳಿದ್ರೆ, ತಾನಲ್ಲದ ದೇಹ ಕರ್ಣೇಂದ್ರಿಯಾಂತರಂಗಗಳಲ್ಲಿ ತಾನೆಂಬ ಭ್ರಮೆ ಮಾಡಿಕೊಂಡು ತಾನು ಎಲ್ಲಿಂದ ಬಂದೆ, ತಾನು ಯಾರು ಎಂಬುದನ್ನೇ ಮರೆತ ಇದಕ್ಕೆ ಜೀವ ಜೀವ ಅಂತ ಕರೀತಾರೆ. ಹಂಗಾರೆ ಈ ಜೀವನು ತನ್ನ ನಿಜವನ್ನು ಯಥಾರ್ಥವಾಗಿ ತಿಳಿದುಕೊಂಡಾಗ ಯಾರು ಅಂತ ಕೇಳಿದ್ರೆ, ಸರ್ವಭೂತಾಂತರಾತ್ಮನಾದ ನಾನು ಪರಮಾತ್ಮನಿದ್ದೇನೆ ಎಂಬುವ ತಿಳುವಳಿಕೆಯೇ ಅದರ ಕೊನೆಯ ಗುರಿ. ಈ ತಿಳುವಳಿಕೆ ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ನಾನು ಜೀವನೆಂಬ ಭ್ರಮೆ ತಪ್ಪುವುದಿಲ್ಲ. ಇವ ಜೀವ ಹೌದೇನು, ಇವಾಗ ಜನ್ಮದ ಏನು, ಇವು ಮರಣದ ಏನು, ಸುಖ ದುಃಖಗಳು ಇದ್ದಾವೇನು ಅಂತ ಕೇಳಿದ್ರೆ, ಸುಖ ದುಃಖ ಜನ್ಮ ಮರಣಾದಿಗಳು ಏನೂ ಇಲ್ಲದೆ ಇದ್ದಾಗಾದ್ರೂ ಕೂಡ ಇದ್ದಾವೆ ಅಂತ ಭಾವಿಸಿಕೊಂಡಿದ್ದಾನೆ ಸಂಘವಶದಿಂದ ಕೂಟಸ್ಥನಾಗಿ. ಮನ ಬುದ್ಧಿ ಚಿತ್ತ ಅಹಂಕಾರಗಳ ಮಧ್ಯದಲ್ಲಿ ತನ್ನತನವನ್ನು ಮರೆತು ಅವುಗಳ ತನದಲ್ಲಿ ಬೆರೆತಿರುವ ಈ ಅಜ್ಞಾನವೇ ಜೀವನ ಸ್ವಭಾವ. ಈ ಜೀವನು ತನ್ನನ್ನರಿಯಬೇಕೆಂಬುವುದೇ ತತ್ವಗಳ ಗುರಿಯಾಗಿದೆ ಅಂತಾರಪ್ಪ ಅವರು. ಪರಮುಕ್ಷುವೆ ಕೇಳು ದೇಹದೊಳು ಇರುವ ಕಡು ಕಠಿಣತ್ವವೆಲ್ಲವೂ ಧರಣಿಯಂಶವು ಸವಿಪುದಲ್ಲವು ನೀರಿನಂಶವದು ಹರಿಯಲುಷ್ಣತೆ ಅಗ್ನಿಯಂಶವು ಸರ್ವಚಲನತೆ ಗಾಳಿಯಂಶವು ಸರ್ವ ಸುಶೀರವು ಗಗನದಂಶವು ಹೀಗೆ ದೇಹವನು ಹೀಗೆ ದೇಹವನು. ಎಲ್ಲೋ ಮುಖ್ಯವೇ, ಈ ದೇಹದೊಳಗೆ ಏನೇನದ ಹೇಳ್ತೀನಿ ಕೇಳು. ಬಾಳ ಬಳಸುವುದು ಬೇಡ ಪಂಚೀಕರಣವನ್ನ. ಈ ದೇಹದಲ್ಲಿ ಏನೇನು ಗಟ್ಟಿ ಗಟ್ಟಿ ವಸ್ತುಗಳವ ಎಲುವು, ಇವು ಎಲ್ಲವೂ ಕಠಿಣತ್ವ ಭೂಮಿ ಪಂಚೀಕರಣ. ನೀರಿನಂಗಿರುವುದೆಲ್ಲವೂ ಜಲ ಪಂಚೀಕರಣ, ರಕ್ತ ಮೊದಲು ಮಾಡಿಕೊಂಡು. ಆಮೇಲೆ ಬೆಚ್ಚಗಾಗಿರುವುದೆಲ್ಲವೂ ಅಗ್ನಿ ಪಂಚೀಕರಣ. ಆಮೇಲೆ ಚಲಿಸುವುದೆಲ್ಲವೂ ವಾಯು ಪಂಚೀಕರಣ. ಪೊರಳಿದ್ದೆಲ್ಲವೂ ಆಕಾಶ ಪಂಚೀಕರಣ. ಈ ಪಂಚೀಕರಣಗಳ ಅಂಶಗಳನ್ನ
ಆಯಾ ಭೂತಗಳಿಗೆ ಬಿಟ್ಟರೆ ಉಳಿದವನು ನೀನೋರ್ವನೇ. ಆದ್ದರಿಂದ ನೀನು ಈ ದೇಹವಲ್ಲ. ಈ ದೇಹವು ಪಂಚಮಹಾಭೂತಗಳ ಪೆಂಡೆ. ಈ ದೇಹದಿಂದ ಯಾವ ಪ್ರಯೋಜನವೂ ಇಲ್ಲ. ನಿಜವಾಗಿಯೂ ಕೂಡ ಈ ಪಂಚಮಹಾಭೂತಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಕೇವಲ ಶುದ್ಧ ಚೈತನ್ಯ ನೀನಿದ್ದೀಯ. ಆದ್ದರಿಂದ ನೀನು ಇದನ್ನು ತಿಳಿದು ಧನ್ಯನಾಗಬೇಕು ಹೊರತು ತೋರ್ಕೆಯಾಗಿರ್ತಕ್ಕಂಥ ದೇಹ ನಾನು ಅಂತ ಭಾವಿಸಿದೆ ಅಂತಂದ್ರೆ ಪುನರಪಿ ಜನ್ಮ ಮರಣಾದಿಗಳು ತಪ್ಪಲಾರವು ಎಂಬುದಾಗಿ ನಾವು ಸಿದ್ಧಾರೂಢರು ಆ ಸಾಧುವಿಗೆ ಹೇಳಿದಾಗ ಆ ಸಾಧುವಂತಾನ ಧನ್ಯ. ನಾ ತಿಳ್ಕೊಂಡಿದ್ದೆ, ಇಷ್ಟು ತಿಳ್ಕೊಂಡು ಸಾಕು, ನಾನು ಪುರುಷ, ನಾನು ಸ್ತ್ರೀ, ನಾನು ಗೃಹಸ್ಥ, ನಾನು ಬ್ರಹ್ಮಚಾರಿ, ನಾನು ವಾನಪ್ರಸ್ಥ, ನಾನು ಸನ್ಯಾಸಿ, ಇದನ್ನು ತಿಳ್ಕೊಂಡ್ರೆ ಸಾಕು ಮುಕ್ತರಾಗ್ತೀವಿ ಅಂತ ತಿಳ್ಕೊಂಡಿದ್ದೆ. ಇವು ಎಲ್ಲವೂ ಯಾವುದರಿಂದ ಅರಿಸಿಕೊಳ್ಳುತ್ತವೆಯೋ ಆ ಚೈತನ್ಯ ನೀನು ಎಂಬುವ ಪ್ರಜ್ಞೆಯನ್ನ ನನಗೆ ಮಾಡಿಕೊಟ್ಟಿ ಅಂತ ಹೇಳಿ ಆ ಸಾಧುಗಳು ಎಲ್ಲರೂ ಕೂಡಿ ಸಿದ್ಧಾರೂಢರ ಪಾದ ಪೂಜೆಯನ್ನ ಮಾಡಿದ್ದಾರೆ. ಆ ಬಾಳೆಕೊಳ್ಳದಲ್ಲಿ ಅಪ್ಪ ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಮುಂದೆ ಹೊರಡ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನ ಸಿದ್ಧಾರೂಢರು ಅನುಭವಿಸ್ತಾ ಇದ್ದಾರೆ. ಆ ವಿಷಯವನ್ನ ನಾಳೆ ನೋಡಿಕೊಳ್ಳೋಣ, ಮಂಗಳಾರತಿ ಮಾಡೋಣ.